ನಮಸ್ಕಾರ ಮನಿ9 ಕನ್ನಡದ ಎಕ್ಸ್ಪ್ಲೈನರ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಅರವಿಂದ್ ಶೆಟ್ಟಿ. ಬನ್ನಿ, ಇವತ್ತಿನ ಎಪಿಸೋಡ್ನಲ್ಲಿ ನಾವು ಈ ಸೈಬರ್ ಕ್ರೈಮ್ಗೆ ಒಳಪಡುವ ಕುಟುಂಬಗಳ ಬಗ್ಗೆ ಮತ್ತು ಆ ಕುಟುಂಬಗಳು ಹೇಗೆ ಸೈಬರ್ ಫ್ರಾಡ್ನಿಂದ ಸುರಕ್ಷಿತವಾಗಿರಬೇಕು ಅನ್ನೋದರ ಬಗ್ಗೆ ಒಂದಷ್ಟು ಡೀಟೇಲ್ ಆಗಿ ತಿಳ್ಕೊಳ್ಳುವ ಪ್ರಯತ್ನವನ್ನು ಮಾಡೋಣ. ಮನೀಶ್ ಅವರಿಗೆ ಕೆಲ ದಿನಗಳಿಂದ ಫ್ರಾಡ್ಸ್ಟರ್ಗಳಿಂದ ತೊಂದರೆ ಆಗ್ತಿದೆ ಅನ್ಸುತ್ತೆ. ಇತ್ತೀಚೆಗೆ ಅವರಿಗೆ ಫೋನ್ ಕಾಲ್ ಮಾಡಿದ ಒಬ್ಬ ವ್ಯಕ್ತಿ ಅವರ ಬ್ಯಾಂಕ್ನಿಂದ ಕಾಲ್ ಮಾಡಿರೋದಾಗಿ ಹೇಳಿದರು. ಮನೀಶ್ ಅವರ KYC ಅಪ್ಡೇಟ್ ಮಾಡುವ ಸಲುವಾಗಿ ಈ ಕಾಲ್ ಅಂತಲೂ ಹೇಳಿದರು. KYC ನೆಪದಲ್ಲಿ ಕಾಲ್ ಮಾಡಿದ ವ್ಯಕ್ತಿ ಮನೀಶ್ ಅವರ ಬ್ಯಾಂಕ್ ಖಾತೆಯ ವಿವರಗಳ ಜೊತೆಗೆ ಡೆಬಿಟ್ ಕಾರ್ಡ್ ವಿವರಗಳನ್ನು ಕೂಡ ಕೇಳಿ ತಗೋತಾರೆ. ಕೆಲವು ನಿಮಿಷಗಳಲ್ಲಿ ಮನೀಶ್ ಅವರ ಖಾತೆಯಿಂದ 50,000 ರೂಪಾಯಿ ಹಣ ಕಟ್ ಆಗಿಬಿಡುತ್ತೆ. ಈ ವಂಚನೆ ಮನೀಶ್ ಅವರನ್ನ ಮಾತ್ರ ಅಲ್ಲ, ಇಡೀ ಕುಟುಂಬವನ್ನ ಸಂಕಷ್ಟಕ್ಕೆ ದೂಡಿದೆ. ಯಾಕಂದ್ರೆ ಮನೀಶ್ ತಮ್ಮ ಕುಟುಂಬದ ಏಕೈಕ ದುಡಿಯುವ ವ್ಯಕ್ತಿಯಾಗಿದ್ದರು. ಹೀಗೆ ಸೈಬರ್ ವಂಚನೆಗೆ ಸಿಲುಕುವವರು ಕೇವಲ ಮನೀಶ್ ಒಬ್ಬರು ಮಾತ್ರ ಅಲ್ಲ, ಅಥವಾ ಅವರ ಕುಟುಂಬ ಮಾತ್ರ ಅಲ್ಲ. ಇಂತಹ ಅನೇಕ ಪ್ರಕರಣಗಳು ನಡೀತಾನೆ ಇದೆ. ಮನಿ9 ಪರ್ಸನಲ್ ಫಿನಾನ್ಸ್ ಸಮೀಕ್ಷೆ ಪ್ರಕಾರ ದೇಶದಲ್ಲಿ ಪ್ರತಿ 100 ಕುಟುಂಬಗಳ ಪೈಕಿ 18 ಕುಟುಂಬಗಳು ಒಂದಿಲ್ಲ ಒಂದು ಬಗೆಯ ಸೈಬರ್ ವಂಚನೆಗೆ ಗುರಿಯಾಗಿವೆ. ಭಾರತದಲ್ಲಿ ಸೈಬರ್ ಅಪರಾಧಗಳು ಹೆಚ್ಚಾಗ್ತಾ ಇವೆ ಅಂತ ಸಮೀಕ್ಷೆಗಳು ಹೇಳಿವೆ. 10 ವಿವಿಧ ಭಾಷೆಗಳ 35,000ಕ್ಕೂ ಹೆಚ್ಚು ಜನರನ್ನೊಳಗೊಂಡಂತೆ ಸಮೀಕ್ಷೆನ ನಡೆಸಲಾಗಿತ್ತು. ಸೈಬರ್ ವಂಚನೆ ಅನುಭವಿಸಿದವರ ಪೈಕಿ 50% ಜನರು ಹಣಕಾಸು ವಂಚನೆಗೆ ಗುರಿಯಾದರೆ, 25% ಜನರು ವೈಯಕ್ತಿಕ ಮಾಹಿತಿ ಮತ್ತು ಗುರುತು ಸಂಬಂಧಿತ ಕಿರುಕುಳ ಅನುಭವಿಸಿದ್ದಾರೆ. ಹಾಗೆ 12% ಜನರು ಸೋಷಿಯಲ್ ಮೀಡಿಯಾ ಖಾತೆಗಳ ಹ್ಯಾಕ್ ಅಥವಾ ಮೊಬೈಲ್ ಫೋನ್ ಹ್ಯಾಕ್ನಂತಹ ಪ್ರಕರಣಗಳಿಗೆ ಗುರಿಯಾದರೆ, ಉಳಿದ 13% ಜನರು ಇತರೆ ಬಗೆಯ ಸೈಬರ್ ವಂಚನೆಗಳಿಗೆ ಒಳಗಾಗಿದ್ದಾರೆ. ಸೈಬರ್ ಕ್ರೈಮ್ ಮತ್ತು ಸೈಬರ್ ವಂಚನೆ ಹೆಚ್ಚಾಗ್ತಾ ಇರೋ ಬಗ್ಗೆ ನಮ್ಮ ಈ ಸಮೀಕ್ಷೆ ಬೆಳಕು ಚೆಲ್ಲಿದೆ. ಸೈಬರ್ ವಂಚನೆ ಅಥವಾ ಹಣಕಾಸು ವಂಚನೆ ಅಗ್ರಸ್ಥಾನದಲ್ಲಿ ಅನ್ನೋದು ಸಮೀಕ್ಷೆಯಲ್ಲಿ ವ್ಯಕ್ತವಾಗಿದೆ. ಪ್ರತಿದಿನ ದೇಶದಲ್ಲಿ ಜನರು ಸೈಬರ್ ವಂಚನೆಗೆ ಗುರಿಯಾಗ್ತಿದ್ದಾರೆ. ಜನರಿಂದ ಸಾವಿರಾರು ರೂಪಾಯಿಯಿಂದ ಲಕ್ಷಾಂತರ ರೂಪಾಯಿವರೆಗೆ ದೋಚ್ತಾ ಇದ್ದಾರೆ. ಅನೇಕ ವಿಧದ ವಂಚನೆಗಳಿಗೆ ಇವುಗಳ ಪೈಕಿ ಡೆಬಿಟ್ ಕಾರ್ಡ್, ಕ್ರೆಡಿಟ್ ಕಾರ್ಡ್ ವಂಚನೆ, ಇಂಟರ್ನೆಟ್ ಬ್ಯಾಂಕಿಂಗ್ ವಂಚನೆ, UPI ವಂಚನೆ, ಕೊರಿಯರ್ ವಂಚನೆ ಮತ್ತು ಇತರ ಬಗೆಯ ವಂಚನೆಗಳು ವರದಿಯಾಗ್ತಾನೆ ಇದೆ. ಕೃತಕ ಬುದ್ಧಿಮತ್ತೆ ಅಂದರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅನ್ನ ಈ ಸ್ಕ್ಯಾಮರ್ಗಳು ವಿಪರೀತವಾಗಿ ದುರ್ಬಳಕೆ ಮಾಡಿಕೊಂಡು ಜನರ ಹಣವನ್ನು ಕಬಳಿಸ್ತಾ ಇದ್ದಾರೆ. ಹೆಚ್ಚಾಗ್ತಾ ಇರುವಂತಹ ಸ್ಮಾರ್ಟ್ಫೋನ್ ಬಳಕೆ ಮತ್ತು ಅತಿವೇಗದ ಅಂತರ್ಜಾಲ ಸೌಲಭ್ಯ ಸಿಗ್ತಾ ಇರುವಂತಹ ಈ ಕಾಲಘಟ್ಟದಲ್ಲಿ ಯಾರು ಡಿಜಿಟಲ್ ಜ್ಞಾನ ಅಷ್ಟಾಗಿ ಇರಲ್ವೋ ಅಂಥವರು ಸೈಬರ್ ದಾಳಕ್ಕೆ ಗುರಿಯಾಗ್ತಿದ್ದಾರೆ. ಹಣ ಸುಲಿಗೆ ಪ್ರಕರಣಗಳು ಹೆಚ್ಚಾಗ್ತಾನೆ ಇವೆ. ಜನರನ್ನ ವಂಚಿಸ್ತಾ ಇದ್ದಾರೆ. ಸರ್ಕಾರಿ ಅಧಿಕಾರಿಗಳ ನಕಲಿ ID ಕಾರ್ಡ್ ತೋರಿಸಿ ಜನರಿಗೆ ಮೋಸ ಮಾಡ್ತಿದ್ದಾರೆ ಅಂತ ಸೈಬರ್ ಪೊಲೀಸರು ಹೇಳಿದ್ದಾರೆ. ಇಷ್ಟೇ ಅಲ್ಲ, ನಕಲಿ ವೆಬ್ಸೈಟ್ ಸೃಷ್ಟಿಸಿ ಮನೆಯಿಂದಲೇ ಕೆಲಸ ಅಂತಾನೆ ಆನ್ಲೈನ್ ವಿಡಿಯೋ ಅಥವಾ ಪೋಸ್ಟ್ ಲೈಕ್ ಮಾಡುವಂಥ ಕೆಲಸ ಅಂತಾನು ಡಿಫರೆಂಟ್ ಸ್ಕ್ಯಾಮ್ ಅಂತಾನೆ. ಹೀಗೆ ಜನರನ್ನು ಅನೇಕ ವಿಧದಲ್ಲಿ ವಂಚಕರು ಸುಲಿಗೆಯನ್ನ ಮಾಡ್ತಿದ್ದಾರೆ. ಪ್ರಕರಣಗಳು ಹೆಚ್ಚಾಗ್ತಾ ಇದ್ದ ಹಾಗೆ ಜನರು ದೂರನ್ನ ಸಲ್ಲಿಸ್ತಾ ಇದ್ದಾರೆ. ಆದರೆ ಪೊಲೀಸರು ದಾಖಲಿಸಿಕೊಳ್ತಾ ಇಲ್ಲದೆ ಇರುವಂತಹ ಸಂದರ್ಭಗಳು ಕೂಡ ಇವೆ. ಉದಾಹರಣೆಗೆ ಸ್ಟೇಷನ್ ಸೈಬರ್ ಕ್ರೈಮ್ ರಿಪೋರ್ಟಿಂಗ್ ಪೋರ್ಟಲ್ನಲ್ಲಿ ಜನರು ಸೈಬರ್ ಅಪರಾಧ ಸಂಬಂಧಿತ ದೂರುಗಳನ್ನು ಫೈಲ್ ಮಾಡ್ತಾರೆ. ಆದರೆ ಎಲ್ಲವೂ ಪೊಲೀಸ್ ಕೇಸ್ ಆಗಲ್ಲ. ಈ ಪೋರ್ಟಲ್ನ ಅಂಕಿಅಂಶಗಳ ಪ್ರಕಾರ ನೋಡೋದಾದ್ರೆ ಜನವರಿ 2020ರಿಂದ ಡಿಸೆಂಬರ್ 2022ರವರೆಗೆ 1.6 ಮಿಲಿಯನ್ ದೂರುಗಳು ಈ ಸೈಬರ್ ಕ್ರೈಮ್ ಪೋರ್ಟಲ್ನಲ್ಲಿ ದಾಖಲಾಗಿವೆ. ಆದರೆ ಕೇವಲ 32,000 ಪ್ರಕರಣಗಳು ಮಾತ್ರ ಪೊಲೀಸ್ ಕೇಸ್ ಆಗಿವೆ. ಹಾಗಾದರೆ ನಾವು ಸೈಬರ್ ವಂಚನೆಯಿಂದ ರಕ್ಷಿಸಿಕೊಳ್ಳೋದಾದ್ರೂ ಹೇಗೆ? ಸೈಬರ್ ಭದ್ರತಾ ತಜ್ಞರಾದಂಥ ಗೌತಮ್ ಕುಮವತ್ ಅವರನ್ನ ಕೇಳೋದಾದರೆ ಸ್ವಯಂ ಜಾಗೃತರಾಗಿರೋದು ತುಂಬಾನೇ ಮುಖ್ಯ ಅಂತ ಅವ್ರು ಹೇಳ್ತಾರೆ. ಅಂದರೆ ಜನರು ಎಚ್ಚರಿಕೆಯಿಂದ ಇರಬೇಕು. ಯಾವುದೇ ಸ್ಕೀಮ್ಗಳನ್ನು ಅಥವಾ ಭರವಸೆಗಳನ್ನು ನಂಬಬಾರದು. OTPಯನ್ನು ಯಾರೊಂದಿಗೂ ಕೂಡ ಹಂಚ್ಕೋಬೇಡಿ. ಅಪರಿಚಿತ ಕರೆಗಳನ್ನು ನಂಬದಿರಿ. ಆಕರ್ಷಕ ಆಫರ್ಗೆ ಮಾರು ಹೋಗುವ ಮೊದಲು ಅದರ ಬಗ್ಗೆ ಅನೇಕ ಪ್ರಶ್ನೆಗಳನ್ನು ಕೇಳಿ ಆಫರ್ ಬಗ್ಗೆ ಸಂಪೂರ್ಣವಾಗಿ ತಿಳ್ಕೋಬೇಕು. ಅದರಲ್ಲೂ ನಿಮ್ಮನ್ನು ಸೋಷಿಯಲ್ ಮೀಡಿಯಾ ಮುಖಾಂತರನೇ ಫೋನ್ ಕಾಲ್ ಮೂಲಕವೋ ಅಥವಾ ಮೆಸೇಜ್, ಇಮೇಲ್ ಮೂಲಕನೋ ಅಥವಾ ಬೇರೆ ವಿಧದಲ್ಲಿ ಸಂಪರ್ಕವನ್ನು ಮಾಡಿದರೆ ಸುಲಭವಾಗಿ ನೀವು ನಂಬ್ತೀರಿ. ತಕ್ಷಣ ಜಾಗೃತರಾಗಿರಿ. ಈ ರೀತಿ ವಹಿಸೋದರ ಮೂಲಕ ನೀವು ಸೈಬರ್ ಅಪರಾಧಗಳ ದಾಳಕ್ಕೆ ಗುರಿಯಾಗುವುದನ್ನು ತಪ್ಪಿಸಿ. ಈ ರೀತಿಯ ಇನ್ನಷ್ಟು ಮಾಹಿತಿ ಮತ್ತು ಪರ್ಸನಲ್ ಫೈನಾನ್ಸ್ ವಿಚಾರಗಳಿಗೆ ಡೌನ್ಲೋಡ್ ಮಾಡಿ ಮನಿ9 ಕನ್ನಡ ಆ್ಯಪ್ ಹಾಗೂ ಯೂಟ್ಯೂಬ್ನಲ್ಲೂ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.